ಬೇಡಿಕೆ ಇಡುವಂಥದ್ದು ಸಹಜ. ಯಾವ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ ಅವರ ಖಾತೆಗೆ ಮನ್ನಣೆ ಕೊಡುವಂಥದ್ದು ಸಹಜ. ಈಗ ಒಂದೇ ನಿಮಿಷ ಹಾಗೆ ಸಂಪರ್ಕದಲ್ಲಿ ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಆ ಬ್ರೇಕಿಂಗ್ ಅನ್ನ ಗಮನಿಸಿ ಆಮೇಲೆ ನಿಮ್ಮ ಹತ್ರ ಬರ್ತೀವಿ. ರಂಜಿತ್ ನೋಡಿ, ಈ ಕ್ಷಣ ಒಂದು ಬ್ರೇಕಿಂಗ್ ಬರ್ತದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮುಂದುವರೆದಂತಹ NDA ಕೂಟದ ಸಭೆ ಸತತ 1 ಗಂಟೆಯಿಂದ ನಡೀತಾ ಇರುವಂತಹ ಈ ಒಂದು ಮೀಟಿಂಗ್, 1 ಗಂಟೆಯಿಂದ ನಡೀತಾ ಇರುವಂತಹ ಮೀಟಿಂಗ್, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. 1 ಗಂಟೆಯಲ್ಲಿ ಇದೇ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾವ ಅಂಗ ಪಕ್ಷಕ್ಕೆ ಯಾವ ರೀತಿಯ ಪ್ರಾಶಸ್ತ್ಯ ಈಗ ಮೋದಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಾಗಿದೆ. ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುಂದುವರೆದಂತಹ ಸಭೆ. ಈ ಸಭೆಯಲ್ಲಿ ಅವರು ಒಬ್ಬೊಬ್ಬರಾಗಿ ಬಂದು ಮಿತ್ರ ಪಕ್ಷಗಳು ನಮ್ದು ಈ ಡಿಮ್ಯಾಂಡ್ ಅಂತ. ಶ್ರೀಪಾದ್ ನೋಡಿ, ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಈಗ ಅವರ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಿದ್ದೇ ಆದ್ರೆ ಅದು 5 ವರ್ಷ ಕಂಟಿನ್ಯೂ ಆಗುತ್ತಾ ಇಲ್ವಾ, ಅದು ಶಾರ್ಟ್ ಟರ್ಮ್ಗ ಅಥವಾ 50-50 ಅನ್ನೋದು ಕುತೂಹಲ ಕೇಳಿಸುತ್ತೆ. ರಂಜಿತ್, ಆಗ್ಲೇ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅಂಗ ಪಕ್ಷಗಳು ಖಾತೆಗಾಗಿ ಡಿಮ್ಯಾಂಡ್ ಇಡುವಂತದ್ದು ಸಹಜ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವರ ಬೇಡಿಕೆಗಳಿಗೆ ಮನ್ನಣೆ ಕೊಡುವಂತದ್ದು ಸಹಜ. ನನಗೇನದೇನು ದೊಡ್ಡ ವಿಚಾರ ಅನಿಸ್ತಾ ಇಲ್ಲ. ಯಾಕಂದ್ರೆ ಈಗ ಒಂದು ಪಾರ್ಟಿ ಸಪೋರ್ಟ್ ಮಾಡ್ತಾ ಇದೆ, ನಮಗಿಂತ ಖಾತೆ ಬೇಕು ಅಂತ ಕೇಳಿದಾಗ ಆಯ್ತು ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರನ್ನ ಅವ್ರ ಜೊತೆಗೆ ಇಟ್ಕೊಳ್ತಾರೆ. ಇಂದಿನ ಇತಿಹಾಸವನ್ನು ಕೂಡ ನಾವು ಗಮನಿಸಿದಾಗ ರಾಮದಾಸ್ ಆಠವಾಲೆ ಆಗಿರ್ಬೋದು, ಬೇರೆ ಪಾರ್ಟಿಯಿಂದ ಬಂದ್ರು, ಅವ್ರಿಗೊಂದು ಪೋರ್ಟ್ಫೋಲಿಯೋ ಕೊಟ್ಟರು. ರಾಮ್ ವಿಲಾಸ್ ಪಾಸ್ವಾನ್ ಇದ್ರು, ಅವ್ರಿಗೂ ಒಂದು ಖಾತೆಯನ್ನು ಕೊಟ್ಟು ತಮ್ಮ ಜೊತೆ ಕೂರಿಸ್ಕೊಂಡಿದ್ರು. ಈಗ ಸಾಂಗ್ಮಾ ಸೇರಿದಂತೆ ಬಹಳ ಜನ ಉದಾಹರಣೆಗಳನ್ನು ಕೊಡಬಹುದು. ಈಗ ಬಹಳ ಮುಖ್ಯವಾದಂಥ ವಿಚಾರ ಏನಂತಂದ್ರೆ, ಅಂಗ ಪಕ್ಷಗಳ ಸಂಸದರು ಜೊತೆಗೆ ನಾಯಕರು ಇವರ ಜೊತೆಗೆ ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ಜೊತೆಗಿರ್ತಾರೆ, ಅವ್ರ ಜೊತೆಗಿರೋದಕ್ಕೆ ಈ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಏನ್ ಮಾಡುತ್ತೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಲೂ ಕೂಡ ಶ್ರೀಪಾದ ಪಾಟೀಲ್, ನಾವು ನಿತೀಶ್ ಕುಮಾರ್ ಅವರ ಬಣದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟ್ರ್ಯಾಕ್ ಹಿಸ್ಟ್ರಿಯನ್ನ ನೋಡಿದಾಗ, ನಾವು ಚಂದ್ರಬಾಬು ನಾಯ್ಡು ಅವರ ಟ್ರ್ಯಾಕ್ ಹಿಸ್ಟ್ರಿಯನ್ನ ನೋಡಿದಾಗ, ಯಾವುದೇ ಅಂಗ ಪಕ್ಷದ ಜೊತೆಗೆ ಅವರು ಸಂಪೂರ್ಣ ಅವಧಿ ಜೊತೆಗಿದ್ದಂಥದ್ದನ್ನು ಬಹಳ ಕಡಿಮೆ ನೋಡಿದ್ದು. ಈ ಹಿಂದೆ 2019ರಲ್ಲಿ NDA ಅಲೈನ್ಸ್ನಲ್ಲಿ ಆಂಧ್ರದ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಇರಲಿಲ್ಲ, TDP ಇರಲಿಲ್ಲ. ಆಗ ಅವರು UPA ಜೊತೆಗಿದ್ರು. ಅದಾದ ನಂತರ ಅವರು ಅವರು ಜೈಲಿಗೆ ಹೋಗ್ತಾರೆ, ಮತ್ತೊಂದು ಅದೆಲ್ಲ ಆದ ನಂತರ ಈಗ ಋಣ ಸಂದಾಯವನ್ನು ಮಾಡೋದಕ್ಕಾದರೂ ಕೂಡ TDPಯ ಸಂಪೂರ್ಣ ಸಂಸದರು BJP ಜೊತೆಗೆ ಇರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ನಮಗೂ ನಿಮಗೂ ನೋಡುವಂಥ ವಿಚಾರ. ಇನ್ನು ನಿತೀಶ್ ಕುಮಾರ್ ಅವ್ರ ವಿಚಾರಕ್ಕೆ ಬಂದರೆ, ನಿತೀಶ್ ಕುಮಾರ್ ವೆರಿ ಡೇಂಜರ್. ಯಾಕಂತ ಹೇಳಿದರೆ, ಈ ಹಿಂದೆ ಇಂಡಿ ಅಲೈನ್ಸ್ ಯಾವಾಗ ಫೌಂಡ್ ಆಯಿತು, ಇಂಡಿ ಅಲೈನ್ಸನ್ನು ಈ ಮಹಾಗಠಬಂಧನನ್ನು ನಿರ್ಮಾಣ ಮಾಡುವಲ್ಲಿ ನಿತೀಶ್ ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು. ಮಮತಾ ಬ್ಯಾನರ್ಜಿ ಅವರ ಆದಿಯಾಗಿ, ಹಾಗೆ ನಿತೀಶ್ ಕುಮಾರ್ ಸೇರಿದಂತೆ ಇವರೆಲ್ಲರೂ ಕೂಡ ಒಟ್ಟಾಗಿ, ರಾಹುಲ್ ಗಾಂಧಿ ಮತ್ತೊಬ್ಬರು ಮಗದೊಂದು ಅಲೈನ್ಸ್ ಏನಿದೆ ಇಂಡಿ ಅಲೈನ್ಸ್, ಅವರೆಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅವ್ರನ್ನ ಸಂಘಟಿಸಿದ್ದು ಇದೇ ನಿತೀಶ್ ಕುಮಾರ್. ಅವರಿಗೊಂದು ರಾಜಕೀಯವಾದಂಥ ಗೋಲಿತ್ತು, ಪ್ರಧಾನಿ ಆಗಬೇಕು ಅಂತೇಳಿ. ಆ ಕಾರಣದಿಂದ ಆ ಲೆಕ್ಕಾಚಾರದಲ್ಲಿದ್ದರು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಇಂಡಿ ಒಕ್ಕೂಟ ಖರ್ಗೆ ಅವರನ್ನು ಯಾವಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತು, ಆಗ ಸ್ವಲ್ಪ ನಿತೀಶ್ ಕುಮಾರ್ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಈ ಕ್ಷಣಕ್ಕೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದು ಕಡೆ NDA ನಾಯಕರ